Daddy's home. ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗವೇ ಕಾತುರದಿಂದ ಕಾಯ್ತಾ ಇರುವ ಆ ಮಹಾ ಸಂಗ್ರಾಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಇದೇ ಆಗಸ್ಟ್ 26ರಂದು ಜಗತ್ತಿನಾದ್ಯಂತ ಅಬ್ಬರಿಸಲು ಸಜ್ಜಾಗಿದೆ. ಸಿನಿಮಾ ರಿಲೀಸ್ಗೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಗಾಂಧಿನಗರದಿಂದ ಹಿಡಿದು ಗ್ಲೋಬಲ್ ಮಟ್ಟದವರೆಗೆ ಸೃಷ್ಟಿಯಾಗಿರೋ ಹೈಪ್ ಮಾತ್ರ ಅಂತಿಂತದ್ದಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಂತೂ ಟಾಕ್ಸಿಕ್ ಅಡ್ವಾನ್ಸ್ ಬುಕಿಂಗ್ ಸುನಾಮಿಯನ್ನೇ ಎಬ್ಬಿಸಿದೆ. ಬುಕಿಂಗ್ ಓಪನ್ ಆದ ಕೆಲವೇ ನಿಮಿಷಗಳಲ್ಲಿ ಮಲ್ಟಿಪ್ಲೆಕ್ಸ್ ಹಾಗೂ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಮೊದಲ ದಿನದ ಶೋಗಳು ಹೌಸ್ಫುಲ್ ಪ್ರದರ್ಶನ ಕಾಣಲಿವೆ. ಅಭಿಮಾನಿಗಳ ನೆಚ್ಚಿನ ಯಶ್ ಅವರನ್ನ ಬೆಳ್ಳಿತೆರೆ ಮೇಲೆ ನೋಡಲು ಮುಂಜಾನೆ 6 ಗಂಟೆಯಿಂದಲೇ ಸ್ಪೆಷಲ್ ಶೋಗಳು ಆರಂಭವಾಗ್ತಾ ಇವೆ. ಬುಕ್ ಮೈ ಶೋನಲ್ಲಿ ಗಂಟೆಗೆ 25,000ಕ್ಕೂ ಅಧಿಕ ಟಿಕೆಟ್ಗಳು ಮಾರಾಟವಾಗ್ತಾ ಇದ್ದು, ಬಿಡುಗಡೆಗೂ ಮುನ್ನವೇ ಸಿನಿಮಾ 2.36 ಕೋಟಿ ರೂಪಾಯಿಗೂ ಹೆಚ್ಚು ಮುಂಗಡ ಗಳಿಕೆ ಮಾಡಿ ದಾಖಲೆ ಬರೆದಿದೆ. ಇನ್ನು ಟಿಕೆಟ್ ದರ ಕೂಡ ಭಾರಿ ಸದ್ದು ಮಾಡ್ತಾ ಇದ್ದು, ಮಲ್ಟಿಪ್ಲೆಕ್ಸ್ಗಳಲ್ಲಿ 800 ರಿಂದ 1000 ರೂಪಾಯಿ ಇದ್ರೆ, ಪ್ರೀಮಿಯಂ ಸ್ಕ್ರೀನ್ಗಳಲ್ಲಿ 1500 ರಿಂದ 1700 ರೂಪಾಯಿವರೆಗೆ ಮಾರಾಟವಾಗ್ತಾ ಇದೆ. ಬೆಂಗಳೂರಿನ ಭರ್ಜರಿ ಕ್ರೇಜ್ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಲೆಕ್ಕಾಚಾರಗಳು ಜೋರಾಗಿವೆ. ಆದರೆ ಚಿತ್ರತಂಡ ಮಾತ್ರ ಯಾವುದೇ ಅಧಿಕೃತ ಹೇಳಿಕೆ ನೀಡದೆ ಸೈಲೆಂಟ್ ಆಗಿ ರಿಸಲ್ಟ್ಗೆ ಕಾಯ್ತಾ ಇದೆ. ಇತ್ತ ಕನ್ನಡಿಗರಷ್ಟೇ ಅಲ್ಲದೆ ಆಂಧ್ರ ಮತ್ತು ತೆಲಂಗಾಣದಲ್ಲೂ ಟಾಕ್ಸಿಕ್ ಕ್ರೇಜ್ ಮನೆ ಮಾಡಿದೆ. ಖ್ಯಾತ ನಿರ್ಮಾಪಕ ದಿಲ್ ರಾಜು ತೆಲುಗು ವಿತರಣಾ ಹಕ್ಕು ಪಡೆದುಕೊಂಡಿದ್ದಾರೆ. ಅಲ್ಲಿ ಹೆಚ್ಚುವರಿ ಶೋ ಹಾಗೂ ಟಿಕೆಟ್ ದರ ಹೆಚ್ಚಳಕ್ಕೆ ಸರ್ಕಾರದ ಅನುಮತಿಯ ನಿರೀಕ್ಷೆಯಲ್ಲಿದ್ದು, ಅನುಮತಿ ಸಿಕ್ಕ ತಕ್ಷಣವೇ ಅಡ್ವಾನ್ಸ್ ಬುಕಿಂಗ್ ಶುರುವಾಗಲಿದೆ. ಆದರೆ ತೆಲುಗು ಮಾರುಕಟ್ಟೆಯಲ್ಲಿ ಯಶ್ ಸಿನಿಮಾಗೆ ಮಾಸ್ ಮಹಾರಾಜ ರವಿತೇಜ ಅಭಿನಯದ ಇರುಮುಡಿ ಸಿನಿಮಾ ಸಣ್ಣ ಮಟ್ಟದ ಪೈಪೋಟಿ ನೀಡುವ ಸಾಧ್ಯತೆ ಇದೆ. ಹಾಗಾಗಿ ತೆಲುಗು ರಾಜ್ಯಗಳಲ್ಲಿ ಟಾಕ್ಸಿಕ್ಗೆ ಎಷ್ಟು ಸ್ಕ್ರೀನ್ಗಳು ಸಿಗಲಿವೆ ಎಂಬ ಕುತೂಹಲವೂ ಹೆಚ್ಚಿದೆ. ಕೆಜಿಎಫ್ 2 ನಂತರ ಬರೋಬ್ಬರಿ 4 ವರ್ಷಗಳ ಸುದೀರ್ಘ ಕಾಯುವಿಕೆಯ ಬಳಿಕ ರಾಕಿ ಬಾಯ್ ಯಶ್ ಮತ್ತೆ ತೆರೆ ಮೇಲೆ ಬರ್ತಾ ಇರೋದು ಈ ಅಭೂತಪೂರ್ವ ಟ್ರೆಂಡ್ಗೆ ಪ್ರಮುಖ ಕಾರಣ. ಅಡ್ವಾನ್ಸ್ ಬುಕಿಂಗ್ನಲ್ಲೇ ಇಷ್ಟೆಲ್ಲಾ ಧೂಳೆಬ್ಬಿಸಿರುವ ಟಾಕ್ಸಿಕ್ ಆಗಸ್ಟ್ 26ರಂದು ರಿಲೀಸ್ ಆಗಿ ಹಳೆಯ ಬಾಕ್ಸ್ ಆಫೀಸ್ ರೆಕಾರ್ಡ್ಗಳನ್ನೇ ಉಡೀಸ್ ಮಾಡುತ್ತಾ ಹೊಸ ಇತಿಹಾಸ ಬರೆಯುತ್ತಾ ಕಾದು ನೋಡಬೇಕಿದೆ. ಇಂಥ ಮತ್ತಷ್ಟು ಸಿನಿ ಅಪ್ಡೇಟ್ಗಾಗಿ ನಮ್ಮ ಕನ್ನಡ ಲೇಟೆಸ್ಟ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.